ಸರ್ ಅತನಿಗೆ ವಿಶೇಷ ಭೇಟಿ ನೀಡಿದ್ರಿ, ಏನ್ ವಿಶೇಷ? ವಿಶೇಷ ಇಲ್ಲ. ಕಳೆದ ವಾರದ ರವಿ ಪೂಜಾರು ಪೂಜೆ ಹೊತ್ತು ಬರಲಿಲ್ಲ. ನಾನು ದಿಲ್ಲಿಲಿದ್ದೆ. ಅದಕ್ಕೆ ಇವತ್ತು ನಾನೇ ಇವ್ರಿಗೆ ಹೇಳಿ ಮಂಗಳವಾರ ಬರ್ತೇನೆ ಅಂತ ಹೇಳಿದ್ದೆ. ಆ ಪ್ರಕಾರ ಪೂಜೆ ಬಂದೆ. ಮತ್ತೆ ಅವ್ರು ಕೆಳಗೆ ಬಸವಣ್ಣ ಅಲ್ಲಿ ಶೋರೂಮ್ ಇದೆ, ಶೋರೂಮ್ ಅಲ್ಲ ಬಟ್ಟೆ ಅಲ್ಲಿ ವಿಸಿಟ್ ಮಾಡ್ಕೊಂಡು ವಾಪಸ್ ಹೋಗ್ತೀನಿ. ಅತನಿ ಅಂದ್ರೆ ವಿಶೇಷ ಇಲ್ಲ ಅನ್ನೋದಕ್ಕಿಂತ ಇಲ್ಲಿ ರಾಜಕಾರಣ ಇದೆ. ನಮ್ಮ ಪಕ್ಷದ ಸಂಘಟನೆ ಮತ್ತು ಪಕ್ಷದ ಬಗ್ಗೆ ಎಲ್ಲ ಚರ್ಚೆ ಮಾಡೋಕ್ಕೆ ನಾವು ಕಾರ್ಯಕರ್ತ ಮೇಲೆ ಚರ್ಚೆ ಮಾಡ್ತೇವೆ. ಚವ್ಹಾಣ್ ಅವ್ರ ಮ್ಯಾರೇಜ್ ಐತೆ ನಾಳೆ 6ನೇ ತಾರೀಕು. ಅವತ್ತು 6ನೇ ತಾರೀಕು ನಮ್ಮ ಸಂಬಂಧಿಕ ಬೆಂಗಳೂರು ಮದುವೆಯಿಂದ ಆಗ ಅವ್ರು ಭೇಟಿಯಾಗಿ ಶುಭಾಶಯ ಕೋರಕ್ಕೆ ಬಂದಿದ್ದೀವಿ. ಮತ್ತು ಅತನಿ ಬಗ್ಗೆ ನಾವು ಇನ್ನು ಬರುವ ಇನ್ನೂ ಚುನಾವಣೆ ಭಾಳ ದೂರ ಇದೆ. ಆದರೆ ಪಕ್ಷ ಸಂಘಟನೆ ಕಾಗವಾಡ ಮತ್ತು ಅತನಿ ಕುರ್ಚಿ ಭಾಗದ ಎಲ್ಲ ಕೆಳ ಹಂತದ ಕಾರ್ಯಕರ್ತರು ಚರ್ಚೆ ಮಾಡ್ಕೊಂಡು ಎಲ್ಲ ನಾವು ಸಂಘಟನೆ ಮಾಡಿ ಮುಂದಿನ ಚುನಾವಣೆ ನಾವು ಜಿಲ್ಲೆಯಲ್ಲಿ ಎಷ್ಟು ಸಾಧ್ಯ ಜಾಸ್ತಿ ಗೆಲ್ಲಲಿಕ್ಕೆ ಎಲ್ಲ ಪ್ರಯತ್ನ. ಸರ್ ಅತನಿ ಅಂದ ಮೇಲೆ ನಾವು ಕ್ವಶನ್ ಕೇಳಿದ್ರೆ ಅತನಿಯಲ್ಲಿ ಬಿಜೆಪಿ ವಿರೋಧ ಪಕ್ಷ ಇಲ್ಲದಂತಾಗಿದೆ ಸರ್. ಯಾವುದೇ ಒಂದು ಹೋರಾಟ ಆಗಲಿ ಏನಾಗಿದೆ ಏನೂ ಇಲ್ಲ. ಅಲ್ಲಿ ಒಗ್ಗಟ್ಟು ಅನ್ನೋದೇ ಇಲ್ಲ. 7-8 ಜನ ಯಾರೋ ಒಂದ್ ರೀತಿ ಏನೋ ಸ್ಪಂದನೆ ಇಲ್ಲ, ಏನೇನು ಇಲ್ಲ ಸರ್. ಇಲ್ಲಿ ಯಾವ ರೀತಿ ನೀವು ಪಕ್ಷ ಕಟ್ತೀರಿ? ಇಲ್ಲ, ನೀವು ನೋಡಿ ವಿರೋಧ ಪಕ್ಷದ ನಾನು ಭಾವನೆ ಆಗ್ತದೆ, ನಂಗೆ ಇರಲ್ಲ. ನಮ್ಮ ಕಳೆದ ಬಾರಿ 9 ವರ್ಷ ಇದ್ದಾಗ ಪೂರ್ವ ಕಾಂಗ್ರೆಸ್ ನೆಲಕ್ಕೆ ಹಚ್ಚಿತು ಅಂತೀರಿ, ಅದು 130 ಸೀಟ್ ಬರೋದು ಹಂಗೆ ಭಾವನೆ ಆಗ್ತದೆ. ಹಂಗೇನಿರೋದಿಲ್ಲ. ಒಂದು ಏನಾದ ಕೆಲವೊಂದು ವಿಷಯ ಮಾಧ್ಯಮ ಮಾತಾಡೋದೇ ನಮ್ಮ ಪಕ್ಷ ಆಗುವ ಬಗ್ಗೆ ಸಾಧಕವಾಗಿ ಚರ್ಚಿಸಿ ಅದನ್ನು ಸರಿಪಡಿಸ್ಕೊಂಡು ನಾವು ಮುಂದುವರಿತೀವಿ. ಮತ್ತು ಬರುವ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಾವು ಹೆಚ್ಚಿಗೆ ಸೀಟ್ ಇದೆ, ಏನು ಮಾಡ್ಬೇಕೆಲ್ಲ ಮಾಡ್ತೀವಿ. ಸರ್ ನೀವು ಇದ್ದಾಗ ಬಸವೇಶ್ವರ ಯಾತ್ನೀರವ್ರ ಯೋಜನೆ ಒಂದು ಹಂತಕ್ಕೆ ಬಂದಿತ್ತು ಸರ್. ಶ್ರೀಮಂತ್ ಪಾಟೀಲ್ ಅವರು ಕೂಡ ಸ್ವಂತ ನಿರ್ಧಾರಗಳನ್ನ ಕೊಟ್ಟಿದ್ರು, ಇದನ್ನ ಮಾಡಿದ್ರು. ಬಟ್ ಇನ್ನೂವರೆಗೂ ಅಲ್ಲಿ ನೀರಿನ ಕಾಮಗಾರಿ ಪ್ರಾರಂಭ ಆಗಿದೆ, ಕುಂಟುತ್ತಾ ಇದೆ ಸರ್. ಈಗ ನಮ್ಮನ್ನು ಶ್ರೀಮಂತ ಪಾಟೀಲ್ ಅವರು ಸ್ವಂತ ಕೈಲಿ ದುಡ್ಡು ಕೊಟ್ಟು ಕೇಬಲ್ ತರಿಸಿ ಮೋಟರ್ ತರಿಸಿ ನಮ್ಮ ಫ್ಯಾಕ್ಟ್ರಿ ಜನ ಹಚ್ಚಿ ಮಾಡಿದ್ರು. ದುರ್ದೈವ ಆ ಭಾಗದ ಜನನ ಊಟ ಹಾಕ್ಲವ್ರು. ಅದೊಂದು ಅವ್ರ ಮನಸ್ಸಿಗೆ ಬೇಜಾರಿದೆ. ಅದನ್ನ ಎಲ್ಲ ರಾಜಕಾರಣ ಕೆಲ ಹಂತ ಮಂದಿ ಜನರು ಏನು ತಪ್ಪು ತಡೆ ಆಗುತ್ತೆ ಅವ್ರಿಗೆ ಸರಿಪಡಿಸ್ಕೊಂಡು ಅದರ ಶೀಘ್ರದಲ್ಲಿ ಈ ಸರ್ಕಾರದ ಮಣ್ಣು ಮಾಡ್ಕೋತೇವೆ. ಅಲ್ಲಿ ಸ್ಥಳೀಯ ಶಾಸಕರಿರ್ಬೋದು, ಮೇಲೆ ಮಂತ್ರಿ ಇರ್ಬೋದು, ರಾಜಕಾರಣ ಮಾಡಬೇಕು. ನೀರು ಮತ್ತು ವಿದ್ಯುತ್ ಇದರಲ್ಲಿ ಸಾರ್ವಜನಿಕ ಏನು ಅದಲ್ಲ ಅದಕ್ಕೆ ರಾಜಕೀಯ ಮಾಡದೆ ಜನರಿಗೆ ಕೊನೆ ಹಂತ ತಲುಪೋರಿಗೆ ಕೆಲಸ ಮಾಡ್ಬೇಕು, ಅದು ಮನೆ ಮಾಡ್ಬೇಕು. ಸರ್ ಆಲ್ಮಟ್ಟಿ ಬಗ್ಗೆ ಆಲ್ಮಟ್ಟಿ ಏನು ಆಕ್ಚುಲಿ ಏನಾಗಿದೆ ಸರ್ ಹೆಚ್ಚಾಗಬೇಕಾಗಿತ್ತು ಮಹಾರಾಷ್ಟ್ರ ಬೇಡ ನೋಡ್ರಿ. ಅವ್ರು ನೋಡ್ರಿ ಮಹಾರಾಷ್ಟ್ರ ಸರ್ಕಾರ ಅವ್ರ ಪಕ್ಷ ಅವ್ರು ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ನಾವು ಹಿತ ಮಾಡೋಕೆ ಏನು ಮಾಡಬೇಕು ನಾವು ಮಾಡಬೇಕು. ಅದನ್ನೆಲ್ಲ ಸರ್ವ ಪಕ್ಷ ಮತ್ತು ಎಲ್ಲ ಪಕ್ಷ ಮೀಟಿಂಗ್ ಕರೆದು ಮುಖ್ಯಮಂತ್ರಿ ತೀರ್ಮಾನ ತಗೋಬೇಕು. ಅದಕ್ಕೆ ಏನಿದೆ ಮುಖ್ಯಮಂತ್ರಿ ತೀರ್ಮಾನ ನಾವು ಬದ್ಧರ್ತೀವಿ. ಸರ್ ತಾವಿದ್ದ ಸಮಯದಲ್ಲಿ ನೀರಿಗಾಗಿ ನೀರು ಯೋಜನೆ ಅಂತ ಪ್ರಯತ್ನ ಮಾಡಿದ್ದಾರೆ. ಈಗಿನ ಮಂತ್ರಿಗಳು ಅದನ್ನ ಏನೋ ಅದನ್ನ ಈಗ ಬೇಡ, ಈಗ ಅವ್ರ ಮಂತ್ರಿ ಯಾವ್ದು ಮಾಡಿದಾರೆ ಅನ್ನೋದು ಬೇಡ. ಮತ್ತೆ ದೇವರಲ್ಲಿ ಆಚರಣೆ ಮಾಡಿ ಮತ್ತೆ ಅದೇ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿ ನಮ್ಗೆ ಅದೇ ನೋಡೋಣ. ಅದರಲ್ಲಿ ದೇವರ ಆಶೀರ್ವಾದ ತಾಯಿ ಕೇಳಿ ಬಸವಣ್ಣರು ಅವನ ಆಶೀರ್ವಾದ ಮತ್ತೆ ಅದೇ ಸ್ಥಾನ ಕೂತ್ರೆ ಅದು ಶೀಘ್ರ ಮಾಡಿಕೊಡ್ತೇವೆ ಸಂದರ್ಭ ಹೇಳಕ್ಕೆ. ರಾಮೋಜೇಶ್ವರಿ ನೀರಾವರಿ ಕಾಮಗಾರಿ ಬರೋದಂತ ಅದರಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆ ಅಂತ ಕೆಲವು ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ನೀವೇನಾದ್ರೂ ಅಲ್ಲಿ ಭೇಟಿ ಕೊಡ್ತೀರಾ ಅಥವಾ ಯಾವ್ದಾದ್ರು ವಿಶೇಷ ತಂಡಕ್ಕೆ ಭೇಟಿ ಕೊಡಿ ಅಂತ ಮನವಿ ಸಲ್ಲಿಸ್ತೀರಾ? ಯಾವ ರೀತಿ ನೋಡೋಣ. ಅದು ಯಾಕಂದ್ರೆ ಅಲ್ಲಿ ಸ್ಥಳೀಯವಾಗಿ ಸ್ಥಾನಿಕವಾಗಿ ಚರ್ಚಿಸಿ ನಿರ್ಣಯ ತಗೋತೀವಿ. ನಮ್ಗೆ ಅಲ್ಲಿ ಗೊತ್ತಿಲ್ಲ, ನಮಗೂ ಬಂದಿದೆ. ಬಟ್ ಈಗೇನ ಮಾತ್ರ ರಾಜಕಾರಣ ಆಗಿದೆ. ಬಟ್ ಕೆಲಸ ಆಗಲಿ, ಅದು ಕಳಪೆ ಆಗಿದ್ದು ಸರಿಪಡಿಸಿ ಮೂಲಕ ನಮ್ಮ ಪಕ್ಷದಿಂದ ಮಾಡ್ತೇವೆ. ನೀರಾವರಿ ಯೋಜನೆ ಸರ್, ಅದು ಏನಾದ್ರೂ ಈಗ ತಪ್ಪಿತು ಅಂದ್ರೆ ಜನ ಸಫರ್ ಆಗ್ತಾರೆ. ಅದರಿಂದ ನೀವು ಏನಾದ್ರು ಭೇಟಿ ಆಲ್ರೆಡಿ ದಾರಿ ತಪ್ಪಿತ್ತು. ಅದು ದಾರಿ ತಪ್ಪಿದೆ, ತಪ್ಸಾರ. ಅದೇನು ಮಾತಾಡಿ ಅರ್ಥ ಇಲ್ಲ. ಇನ್ನೊಂದು 2 ವರ್ಷ ನಮ್ಮ ಅತನಿ ಭಾಗ ಜನತೆಗೆ, ವಿಶೇಷವಾಗಿ ಆ ಕೊಟ್ಟಲಿ ಭಾಗದ ಜನತೆಗೆ ನಾವು ನೀರಾವರಿ ಮಾಡುವಾಗ ಭಾಳ ಒಳ್ಳೆಯ ಮಹೇಶು ನಾವು ಭಾಳ ಆಶೀಲೆ ಮಾಡಿದ್ದೀವಿ. ಅದನ್ನು ದಾರಿ ತಪ್ಪಿದ ದೇವರು ನೋಡಿ ಮುಂದೆ ನೋಡುವ. ಯೋಜನೆಗೆ ತಮ್ಮ ಶ್ರಮ ತುಂಬಾ ಇದೆ ಸರ್. ಬೇರೆದವರು ಬಂದಿರೋದು ತುಂಬಾ ಅಲ್ಲ. ಅತನಿ ತಾಲೂಕದಾಗ ರಮೇಶ್ ಅಣ್ಣ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದತನ ಇದಕ್ಕೆ ಅಮ್ಮಜಿಸಿ ಆಗ್ಬೇಕಾದ ಕಾರಣ. ಅವು ಬಂದ್ರೆ ಇದ್ದಿದ್ದಿಲ್ಲ ಅಂದ್ರೆ ಯಾರ ಕಡೆನೂ ಸಾಧ್ಯ ಆಗ್ತಿದ್ದಿಲ್ಲ. 1446.41 ಕೋಟಿ ಅದು ಪ್ಲಾನಿಂಗ್ ಮಾಡುವವರು, ಪೈಪ್ಲೈನ್ ಮಾಡಿದಂಥವ್ರು ಎಲ್ಲ ಕ್ಲಿಯರ್ ಮಾಡಿ 29/3/2023 ಟೆಂಡರ್ ಆಗಿ ಅವತ್ತು ಫೈನಾನ್ಸ್ ಬಿಟ್ಟು ಓಪನ್ ಆಗೋ ಲೆವೆಲ್ ಇತ್ತು. ಅದನ್ನು ಸುಮಾರು 1 ವರ್ಷ ಪೆಂಡಿಂಗ್ ಇತ್ತು. ಇವು 2004ರಿಂದ 2023 ತನಕ ಒಂದು ಅದ್ರ ಬಗ್ಗೆ ನೀವು ಈ ರೀತಿ ಸಿದ್ದರಾಮಯ್ಯ ಅವರು ನಾವು ಕೊಟ್ಟಿದೀವಿ ಅಂತ ಹೇಳಿದ್ರೆ ಇಲ್ಲಿ ಜನರಿಗೆ ಗೊಂದಲ ಆಗ್ತಾ ಇದೆ. ನಂದು ಮುಗಿಸ್ತೇನೆ ನಿಮಗೆ. ಸಿದ್ದರಾಮಯ್ಯ ಸಾಹೇಬ ಅವು 1 year ನಂತರ ಅಲ್ಲಿ
ಮತ್ತೊಮ್ಮೆ ಪೂಜೆ ಮಾಡೋ ಮುಂದೆ ನಾನು ಡೈರೆಕ್ಟ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಮೀಟ್ ಒಳಗೆ ಹೇಳಿನಿ. ಅದು ವಿಡಿಯೋ ನೋಡಿರ್ಬೋದು ನೀವು. ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಅದಾರ, ಅವ್ರನ್ನ ಇವ್ರು ದಾರಿ ತಪ್ಪಿಸಬಾರ್ದು. ಯಾರಿದ್ದಾಗ ಎಷ್ಟು ಕೆಲಸ ಆಗೈತೆ ಅನ್ನೋದು ಅವ್ರಿಗೆ ಹೇಳಿದ್ರೆ ಅವ್ರಿಗೂ ಗಣತಿ ಬರ್ತದ ಅನ್ನುವಂಥದ್ದನ್ನು ಮಾತಾಡಿದ್ರು. ಇದು ಹಿಂದಿಲ್ಲ ಮುಂದಿಲ್ಲ, ಜನರಿಗೆ ಗೊತ್ತದ. ಒಂದೇನು ಎಲ್ಲರಿಗೂ ಭಯ, ಸಿಗಿಸ್ತಾರೋ ಮಾಡ್ತಾರೋ ಹಿಡಿತಾರೋ ಅಂತೇಳಿ ಯಾರು ಅದನ್ನ ಕೇಳಾಕತ್ತಿಲ್ಲ. ಸರ್ ಒಂದ್ ವರ್ಷ ಎಚ್ ಕೆ ಪಾಟೀಲ್ ಪ್ರಶ್ನೆ ಮಾಡ್ಬೇಕಾಗಿತ್ತು. ಮಾಡ್ಯವು, ಸಾಕಷ್ಟು ಸಲ ಮಾಡಿವು, ಮಾಧ್ಯಮ ಮುಖಾಂತರ ಮಾಡಿವು. ನಿಮಗೆ ಅದನ್ನ ವಿಡಿಯೋ ಕಳಿಸ್ತಾನ, ಡೈರೆಕ್ಟ್ ಕೇಳೋದು. ಅದಕ್ಕೆ ಅವ್ರು ಉತ್ತರ ಎಲ್ಲೂ ಕೊಟ್ಟಿಲ್ಲ. ಇಂಥ ಹೊತ್ತಿನಾಗ ಈ ಎಚ್ ಕೆ ಪಾಟೀಲ್ ಅವ್ರನ್ನ ನಾವು ನೆನೆಸ್ಬೇಕಾಗತ್ತೆ. ಪ್ರತಿ ಕೋಲಾರ ಬೀಚ್ ನಮ್ಗೆ ಕಲ್ಪನೆ ಐತಿ. ಅದ ಅಡಿಗಲ್ ಪೂಜಾಕ್ಕೆ ಎಚ್ ಕೆ ಪಾಟೀಲ್ ಹೋಗಿದ್ದು ಉದ್ಘಾಟನೆ 3 ಕಿಲೋಮೀಟರ್ ಬೀಚ್ ಅದು. ಅವು ಬಹಳ ಸ್ಪಷ್ಟವಾಗಿ ಎಚ್ ಕೆ ಪಾಟೀಲ್ ಮಾತಾಡಿದ್ರು. ಇವತ್ತು ಪಕ್ಷ ಯಾವುದೇ ಇವತ್ತಾಗ ಇದನ್ನ ಮಾಡಿದಂಥವು ಜೇಜ್ ಪಟೇಲ್ರು ಇದ್ರಾಗ ನಂದೇನು ಪಾತ್ರ ಇಲ್ಲ, ನಾ ಮಂತ್ರಿ ಅದನ್ನು ಪ್ರೋಟೋಕಾಲ್ ಪ್ರಕಾರ ಬಂದನ ಅಂತೇಳಿ ಇದ್ದಕ್ಕಿದ್ದಂಗೆ ಮಾತಾಡಿದ್ರು. ಇವರು ಹೇಳಬೇಕಾಗಿತ್ತು, ರಮೇಶ್ ಅಣ್ಣ ಜಾರಕಿಹೊಳಿ ಇದ್ದಾಗ ಮಾಡಿದ್ದು ಅವರಿಂದ ಆಗೈತೆ. ಇನ್ನು ಮುಂದಿನ ಏನೈತೆ ಅದನ್ನ ಮಾಡ್ತಂದ್ರೆ ಅವ್ರಿಗೂ ಗೌರವ ಬರ್ತಿತ್ತು. ಇವತ್ತು ಆ ಸ್ಕೀಮ್ ಎಲ್ಲ ಕೆಡಿಸ್ಯಾರ, ಪ್ಲಾನ್ ಮಾಡಿದ್ದು ಫಂಡ್ಗಳು ತೆಗದ ಎಲ್ಲ ಹೊಲಸು ಮಾಡ್ಯಾರ. ಇನ್ನು ಅದನ್ನ ಬದಲಾಯಿಸಬಾರ್ದಾಗಿತ್ತು ಇಷ್ಟ. ಈಗಾಗಲೇ ಹುಬ್ಳಿ ಧಾರವಾಡಕ್ಕೆ ಕೈಗಾರಿಕೆಗೆ ನೀರು ಬಿಡ್ತಾ ಇದ್ದಾರೆ. ಈಗ ರಕ್ಷಣಾ ವೇದಿಕೆಯವರು ಅದನ್ನು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಆ ಹೋರಾಟಕ್ಕೆ ಅಷ್ಟು ಶಕ್ತಿ ತುಂಬಲ್ಲ. ನಮ್ಮೆಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರು ಎಲ್ಲ ಸಂಘಟನೆ ಕುಡ್ಕೊಂಡು ಒಂದು ವಿರೋಧ ಮಾಡಬೇಕು. ನಾವು ಕೈಗಾರಿಕೆ ನೀರು ಕುಡಿದು ವಿರೋಧ ಇಲ್ಲ. ಇಲ್ಲಿಂದ ಯಾಕಪ್ಪ ಇಟ್ಟು ದೂರ ಅಲ್ಲಿ ಹತ್ತು ಆಜುಬಾಜು ಇನ್ನೂ ಬೇಕಾದ ಸೋರ್ಸ್ ಅವ. ಈಗಿನ ಮುಖ್ಯಮಂತ್ರಿ ಈಗ ನೀರಾವರಿ ಸಚಿವ ಮನವಿ ಮಾಡ್ಕೋತೀನಿ, ಅಲ್ಲೇ ಸುತ್ತಮುತ್ತ ಭಾಳಷ್ಟು ನೀರು 60-20 ಟೀಮ್ಸ್ ನೀರು ಸಿಗ್ತೈತಿ. ನನಗೆ ಗೊತ್ತೈತೆ ಅದು. ನಾನು ಕ್ಲೋಡ್ ವರ್ಕ್ ಹೇಳ್ತೀನಿ ಕೆಲವೊಂದು ವಿಷಯ ಬೇರೆ ಮೊದಲು ಅಲ್ಲೇ ಹುಬ್ಳಿ ಪಕ್ಕದಾಗ ಅವ್ರ ಟೀಮ್ಸ್ ನೀರು ಸಿಗ್ತೈತಿ. ಅದನ್ನು ಹೊಸ ಸ್ಕೀಮ್ ಮಾಡಿ ಸೊಯ್ದ ಆಗ್ತೈತಿ. ನಾನು ಕರೆದು ಮಾತಾಡ ಮುಖ್ಯಮಂತ್ರಿ ಹೇಳ್ತೀನಿ ಎಲ್ಲಿ ನೀರು ಐತೆ ಹೇಳ್ತೀನಿ. ಅಲ್ಲೇ ಹುಬ್ಳಿ ಬಾಜುಕ್ಕೆ 60 ಟೀಮ್ಸ್ ನೀರು. ಸತೀಶ್ ಜಾರಕಿಹೊಳಿ ಅವರ ವಿರೋಧದಿಂದಾನೇ ಡಿ.ಕೆ. ಶಿವಕುಮಾರ್ ಈ ಯೋಜನೆಯನ್ನು ಕೈಗೆತ್ತಿಕೊಂಡ್ರು ಅಂತ ಹೇಳ್ತಾರೆ. ನನಗೆ ಅವಾಗ ಸತೀಶ್ ಜಾರಕಿಹೊಳಿ ಉತ್ತರ, ಡಿ.ಕೆ. ಶಿವಕುಮಾರ್ ನಾ ಇದ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಉತ್ತರ ಹೇಳ್ತಿದ್ದೆ. ಮಂಗಳೂರಿನಲ್ಲಿ ಗಲಭೆ ಆಗ್ತಾ ಇದೆ, ಹಿಂದೂ ಕಾರ್ಯಕರ್ತರನ್ನ ಗಡೀಪಾರು ಮಾಡ್ತಾ ಇದ್ದಾರೆ. ನೋಡ್ರಿ, ಕಾಂಗ್ರೆಸ್ ಪಕ್ಷದ ಇದೇ ಧೋರಣೆಯಿಂದ ಈಗಾಗಲೇ ಸಮಾಜವಾದ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಕಿತ್ಕೊಂಡು ಹೋಗಿದ್ದೆ ಕಾರಣ. ತುಷ್ಟೀಕರಣ ಒಂದೇ ಸಮುದಾಯ ತುಷ್ಟೀಕರ ರಾಜಕಾರಣ ಸಮಾಜವಾದ ಪಾರ್ಟಿ ಮೂಲ ಗುಂಪಾಗಿದೆ. ಹಾಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ತದೆ. ನೋಡ್ರಿ, ಯಾವ ಹಿಂದೂ ಕಾರ್ಯಕರ್ತರಲ್ಲಿ ಮುಸ್ಲಿಮಲ್ಲಿ ಯಾರೇ ಇರಲಿ ತಪ್ಪು ಮಾಡೋಕೆ ಕ್ರಮ ತಗೊಳ್ಳಿ. ಅದು ರಾಜಕೀಯ ದ್ವೇಷ ತಗೋದು ತಪ್ಪು. ಎಂ.ಬಿ. ಪಾಟೀಲ್ ಅವರು ಒಂದ್ ಕಡೆ ಹೇಳ್ತಾರೆ, ಈಗಾಗಲೇ ಕೈಗಾರಿಕೆಗಳು ಆಗ್ತಾ ಇದಾವೆ, ಈ ದೃಷ್ಟಿಯಿಂದ ನಾವು ನೀರು ಒಯ್ತಾ ಇದೀವಿ. ಅಲ್ಲ ಸ್ವಾಮಿ, ಎಂ.ಬಿ. ಪಾಟೀಲ್ ಸಾಹೇಬ್ರೆ, ಇಲ್ಲಿ ನೀವು ನಮ್ಮ ಭಾಗದವರು ನಮ್ಮ ಮೊದಲೇ ನೀರು ಕಡಿಮೆ ಟೇಲೆಂಟ್ಗೆ ನಾವು ಬಾಗಲಕೋಟೆ ಟೇಲೆಂಟ್ ನೀರು ಹೋಗೋದಿಲ್ಲ ಇಡಕಲ್ ಡ್ಯಾಮ್ದಿಂದ. ಇನ್ನೂ ಇವತ್ತು ಒಂದು ನೋಡಿ ಕೈಗಾರಿಕೆ ಹೋಗುತ್ತೆ ನಾವು ಇರೋದಿಲ್ಲ. ನಾ ಹೇಳ್ತೀನಲ್ಲ, ಅಲ್ಲೇ ಧಾರವಾಡ ಸುತ್ತಮುತ್ತಲ 60 ಟೀಮ್ಸ್ ನೀರದ ಹುಡುಗಿ ಕೊಡ್ತಾನೆ. ನಾ ಹೇಳ್ತಾನೆ CM ಎಲ್ಲಿ ಸಿಗ್ತದೆ ಹೇಳ್ತಾನೆ. ಜೊತೆ ಚರ್ಚೆ ಬರ್ಬೇಕು ಸರ್. CM ಚರ್ಚೆ ಬೇಡ ಪಾಪ. ನಾನು ಕರೆದು ನಾವು ದೊಡ್ಡ ಮನುಷ್ಯ ಮುಖ್ಯಮಂತ್ರಿ, ನಾವು ಶಾಸಕ, ನಾನು ಚೇಂಬರ್ ಹೇಳ್ತಾನೆ. ನನ್ನ ಕಡೆ ಬರೋದು ಬೇಡ. ಅವ್ರು ಕರೆದ ಅದೇ ಹುಬ್ಳಿ ಧಾರವಾಡ ಸುತ್ತಮುತ್ತಲ 60 ಟೀಮ್ಸ್ ನೀರದ ಒಂದು ಅಥವಾ 30 ಅರ್ಧ ತಗೋಬಹುದು, ಅರ್ಧ ಸಮುದ್ರಕ್ಕೆ ಹೋಗ್ಬೋದು. ನೀವು ಮಾಜಿ ಸಚಿವರು ಸರ್, ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಾ ಇನ್ನೊಂದು ವರ್ಷ ಇದ್ರೆ ಎಲ್ಲ ಮುಗಿಸ್ಬಿಡ್ತಿದ್ದೆ. ಅದು ನಮಗೇನು ಅವರ ಪುಣ್ಯ ಮಾಜಿ ಆಗ್ಬೇಕಾಯ್ತು. ಮತ್ತೆ 2025 ದೇವ್ರ ಆಶೀರ್ವಾದ ಮತ್ತೆ ಆಗ್ತಾನೆ ನೋಡೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.